ಒಬ್ಬ ರಾಜನ ಆಸ್ಥಾನದಲ್ಲಿ ಅತಿ ಬುದ್ಧಿವಂತ ಮಂತ್ರಿಯೊಬ್ಬನಿದ್ದನು. ಆ ಮಂತ್ರಿಯ ಹತ್ತಿರ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರವಿರುತ್ತಿತ್ತು. ರಾಜನು ಯಾವುದೇ ಮಹತ್ವದ ನಿರ್ಧಾರವನ್ನು ಆ ಮಂತ್ರಿಯ ಸಲಹೆ ಇಲ್ಲದೆ ತೆಗೆದುಕೊಳ್ಳುತ್ತಿರಲಿಲ್ಲ. ಈ ಕಾರಣದಿಂದ ಇತರ ಮಂತ್ರಿಗಳು ಅವನ ಮೇಲೆ ಈರ್ಷ್ಯೆ ಪಡುತ್ತಿದ್ದರು. ಆದರೆ ಒಂದು ದಿನ ರಾಜನು ಆ ಮಂತ್ರಿಯನ್ನು ಉದ್ದೇಶಿಸಿ ಹೇಳಿದ, ನೀನು ಬಹಳ ಜ್ಞಾನಿ, ಚತುರನಾಗಿರುವೆ. ಆದರೆ ನಿನ್ನ ಮಗ ಮೂರ್ಖನಂತೆ ವರ್ತಿಸುತ್ತಾನೆ. ಅವನಲ್ಲಿ ತಾಳ್ಮೆ ಇಲ್ಲ ಅಥವಾ ಯಾವುದೇ ಜ್ಞಾನವಿಲ್ಲ. ಇದನ್ನು ಕೇಳಿ ಬೆಚ್ಚಿಬಿದ್ದ ಮಂತ್ರಿ ರಾಜನನ್ನು ಪ್ರಶ್ನಿಸಿದ, ಮಹಾರಾಜ, ನೀವು ಹೀಗೇಕೆ ಹೇಳುತ್ತಿರುವಿರಿ? ನಿಮಗೇಕೆ ಅನ್ನಿಸುತ್ತಿದೆ ನನ್ನ ಮಗನು ಮೂರ್ಖನೆಂದು? ರಾಜನು ಉತ್ತರಿಸಿದ, ಪ್ರತಿದಿನ ನಾನು ನಮ್ಮ ಪ್ರಜೆಯನ್ನು ಭೇಟಿಯಾಗಲು ಮಾರುಕಟ್ಟೆಗೆ ಹೋಗುತ್ತೇನೆ. ಅಲ್ಲಿ ನಿನ್ನ ಮಗನು ಕೂಡ ಬರುತ್ತಾನೆ. ನಾನು ಅವನಿಗೆ ಕೇಳುತ್ತೇನೆ, ಬಂಗಾರ ಮತ್ತು ಬೆಳ್ಳಿಯಲ್ಲಿ ಯಾವುದು ಹೆಚ್ಚು ಬೆಲೆಯುಳ್ಳದ್ದು? ಪ್ರತಿ ಬಾರಿಯೂ ಅವನು ಬೆಳ್ಳಿ ಎಂದು ಉತ್ತರಿಸುತ್ತಾನೆ. ಇದನ್ನು ಕೇಳಿ ಆಸ್ಥಾನದಲ್ಲಿರುವ ಎಲ್ಲರೂ ನಕ್ಕರು. ಇದರಿಂದ ಆ ಮಂತ್ರಿಗೆ ಸಂಕೋಚವಾಯಿತು. ಏನನ್ನೂ ಹೇಳದೆ ನೇರವಾಗಿ ಮನೆಗೆ ಹೋದ. ತಮ್ಮ ಮಗನನ್ನು ಕರೆದು ಕೇಳಿದ, ಹೇಳು, ಬಂಗಾರ ಮತ್ತು ಬೆಳ್ಳಿ ಇದರಲ್ಲಿ ಯಾವುದಕ್ಕೆ ಹೆಚ್ಚು ಮೌಲ್ಯವಿದೆ? ಮಗನು ತಕ್ಷಣ ಉತ್ತರಿಸಿದ, ಅಪ್ಪ, ಬಂಗಾರ. ಮಂತ್ರಿ ಮತ್ತೆ ಕೇಳಿದ, ಹಾಗಾದರೆ ನೀನು ಅರಸನಿಗೆ ಪ್ರತಿದಿನ ತಪ್ಪು ಉತ್ತರವನ್ನು ನೀಡುವುದೇಕೆ? ನಿನಗೆ ಬಂಗಾರ ಬೆಳ್ಳಿಗಿಂತ ಮೌಲ್ಯವಾದದ್ದು ಎಂದು ತಿಳಿದಿರುವಾಗ ಯಾಕೆ ಬೆಳ್ಳಿ ಎಂದು ಹೇಳುವೆ? ಮಗನು ಉತ್ತರಿಸಿದ, ಪ್ರತಿದಿನ ಬೆಳಗ್ಗೆ ಮಹಾರಾಜರು ಮಾರುಕಟ್ಟೆಗೆ ಬರುತ್ತಾರೆ. ಅವರು ನನಗೆ 2 ನಾಣ್ಯಗಳನ್ನು ತೋರಿಸುತ್ತಾರೆ, ಒಂದು ಬಂಗಾರ, ಇನ್ನೊಂದು ಬೆಳ್ಳಿ. ಆಮೇಲೆ ಹೇಳುತ್ತಾರೆ, ಇದರಲ್ಲಿ ಹೆಚ್ಚು ಮೌಲ್ಯವಿರುವುದನ್ನು ತೆಗೆದುಕೋ. ನಾನು ಪ್ರತಿದಿನ ಬೆಳ್ಳಿ ನಾಣ್ಯವನ್ನೇ ತೆಗೆದುಕೊಳ್ಳುತ್ತೇನೆ. ಅವರು ನಕ್ಕು ಹಿಂತಿರುಗುತ್ತಾರೆ. ಮಂತ್ರಿ ಗಂಭೀರವಾಗಿ ಕೇಳಿದ, ನೀನು ಪ್ರತಿದಿನ ಬೆಳ್ಳಿ ನಾಣ್ಯವನ್ನೇಕೆ ಎತ್ತಿಕೊಳ್ಳುವೆ? ಇಂದು ಇಡೀ ಆಸ್ಥಾನ ನನ್ನನ್ನು ಹಾಸ್ಯ ವಸ್ತುವನ್ನಾಗಿ ಮಾಡಿತು. ಮಗನು ನಗುತ್ತಾ ತಂದೆಯನ್ನು ತನ್ನ ಕೋಣೆಗೆ ಕೊರೆದೊಯ್ದು ಒಂದು ಡಬ್ಬಿ ತೋರಿಸಿದ. ಆ ಡಬ್ಬಿಯೊಳಗೆ 100 ಬೆಳ್ಳಿ ನಾಣ್ಯಗಳು ಇದ್ದವು. ಅದನ್ನು ನೋಡಿದ ಮಂತ್ರಿ ಆಶ್ಚರ್ಯಚಕಿತನಾಗಿ ಕೇಳಿದ, ನೀನು ಇಷ್ಟು ಬೆಳ್ಳಿ ನಾಣ್ಯಗಳನ್ನು ಎಲ್ಲಿಂದ ಗಳಿಸಿರುವೆ? ಮಗನು ಉತ್ತರಿಸಿದ, ಅಪ್ಪ, ಇವೆಲ್ಲ ಮಹಾರಾಜರು ನನಗೆ ಪ್ರತಿದಿನ ನೀಡಿದ ನಾಣ್ಯಗಳು. ನಾನು ಒಮ್ಮೆ ಬಂಗಾರ ಮೌಲ್ಯವಂತದ್ದು ಎಂದು ಉತ್ತರಿಸಿದರೆ ಅವರು ಈ ಆಟವನ್ನು ನಿಲ್ಲಿಸುತ್ತಾರೆ. ಆ ನಂತರ ಅವರು ನನಗೆ ಯಾವ ನಾಣ್ಯವನ್ನು ನೀಡುವುದಿಲ್ಲ. ನಾನು ಬೆಳ್ಳಿ ಹೆಚ್ಚು ಮೌಲ್ಯವಾದದ್ದು ಎಂದು ಹೇಳಿದಾಗ ರಾಜರು ನಗುತ್ತಾರೆ, ಸಂತೋಷ ಪಡುತ್ತಾರೆ. ನಾನು ಪ್ರತಿದಿನ ಒಂದು ಬೆಳ್ಳಿ ನಾಣ್ಯವನ್ನು ಗಳಿಸುವ ಅವಕಾಶವನ್ನು ಕಳೆದುಕೊಳ್ಳಲು ಇಚ್ಛಿಸುವುದಿಲ್ಲ. ಒಂದು ಬಂಗಾರದ ನಾಣ್ಯಕ್ಕಾಗಿ ನಾನು ಹೆಚ್ಚಾಗಿ ಯೋಚಿಸುವುದಿಲ್ಲ. ಇದನ್ನು ಕೇಳಿದ ಮಂತ್ರಿ ತಮ್ಮ ಮಗನ ಬುದ್ಧಿಮತ್ತೆಯ ಬಗ್ಗೆ ಹೆಮ್ಮೆಪಟ್ಟನು. ಅವನಿಗೆ ಅರಿವಾಯಿತು, ಜನರು ತನ್ನ ಮಗನನ್ನು ಮೂರ್ಖ ಎಂದು ಕರೆದರೂ ಅವನು ಅಸಲಿನಲ್ಲಿ ಬಹು ಚತುರನು. ಅವನ ತಾಳ್ಮೆ ಮತ್ತು ಬುದ್ಧಿ ಅರ್ಥ ಮಾಡಿಕೊಳ್ಳುವುದು ಬುದ್ಧಿವಂತರ ಕೆಲಸ. ಈ ದಿನದ ನಂತರ ಯಾರಾದರೂ ಅವನ ಮಗನನ್ನು ಮೂರ್ಖನೆಂದು ಕರೆದು ಹಾಸ್ಯ ಮಾಡಿದರೆ ಮಂತ್ರಿ ನಗುತ್ತಾ ತನ್ನ ದಾರಿ ಹಿಡಿಯುತ್ತಿದ್ದ. ನೋಡಿದ್ರಾ ಗೆಳೆಯರೆ, ಮೂರ್ಖ ಎಂದು ಭಾವಿಸಲ್ಪಡುವವರು ಕೆಲವೊಮ್ಮೆ ಅತಿ ಬುದ್ಧಿವಂತರಾಗಿರುತ್ತಾರೆ. ನಿಜವಾದ ಜ್ಞಾನ ಇರುವುದು ತೋರಿಕೆಯಲ್ಲಿ ಅಲ್ಲ, ಅದು ಬುದ್ಧಿವಂತ ಮತ್ತು ಯುಕ್ತಿಯುತ ನಿರ್ಣಯಗಳಲ್ಲೇ ಅಡಗಿರುತ್ತದೆ. ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ, ನೀವು ಮಾಡುತ್ತಿರುವ ಕೆಲಸ ಸರಿಯೆಂದು ನಿಮಗೆ ಖಚಿತವಾಗಿದ್ದರೆ ಇತರರು ನಿಮಗೆ ಮೂರ್ಖ ಅಥವಾ ಹುಚ್ಚನೆಂದರೂ ಪರವಾಗಿಲ್ಲ. ಈ ಲೋಕವು ತನಗೆ ಅರ್ಥವಾಗದವರನ್ನು ಹುಚ್ಚ ಎಂದು ಕರೆಯುವುದು ಸಾಮಾನ್ಯ. ಮುಂಬರುವ ಅವಕಾಶವನ್ನು ಗುರುತಿಸಿ ಸಹನೆ ಮತ್ತು ಚಾತುರ್ಯದಿಂದ ಲಾಭ ಪಡೆಯುವವರೇ ನಿಜವಾದ ಬುದ್ಧಿವಂತರು. ಈ ಕಥೆ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಇತರರೊಂದಿಗೆ ಹಂಚಿಕೊಳ್ಳಿ. ಮತ್ತೆ ಇಂತಹ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಕನ್ನಡ ಟೇಲ್ಸ್ ಬೈ ಅಲ್ಕಾ ಈ ಚಾನೆಲ್ನಲ್ಲಿ. ಆದ್ದರಿಂದ ಧೈರ್ಯವಿರಲಿ, ಕೃತಜ್ಞತೆ ಇರಲಿ ಮತ್ತು ಜೀವನದಲ್ಲಿ ಸದಾ ಮುಂದಕ್ಕೆ ಸಾಗುತ್ತಿರಿ. ಜೈ ಹಿಂದ್.